ಇವತ್ತು ದೇವ್ರ ಬೆಳಗೆರೆ ಜಾತ್ರೆಗೆ ಹೋಗಿ ಏನೇನೆಲ್ಲ ತಿಂದ್ಬಿಟ್ವಿ ಅಂತ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ನೋಡಿ ಜಾಸ್ತಿ ದಿನ ಏನಾಗಿಲ್ಲ ಬಿಡೋಣ, 2 ದಿನ ಆಗಿರೋದು. ಇದು ಶನಿವಾರದ ವಿಡಿಯೋ ಆಗಿರುತ್ತೆ, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಆಗಿದ್ರಿಂದ ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಿದ್ದೆ. ಹಂಗೆ ನನಗೂ ನಮ್ಮ ಮನೆಯವ್ರಿಗೂ ನನ್ನ ಫಾಲೋವರ್ಸ್ಗೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಅಲ್ಲಿಂದ ಸೀದಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ಅಲ್ಲೂ ಪೂಜೆ ಮಾಡಿ ದೇವ್ರಿಗೆ ಕೈ ಮುಗ್ದು ನಾನು ನಮ್ಮ ಮನೆಯವ್ರ ದೇವಸ್ಥಾನದಲ್ಲಿ ಸ್ವಲ್ಪ ಕುತ್ಕೊಂಡು ಆಮೇಲೆ ಮನೆಗ್ ಬಂದ್ವಿ. ಮನೆಗ್ ಬಂದು ಚಿತ್ರಾನ್ನ ತಿಂದು ನಾನ್ ಸ್ವಲ್ಪ ವಿಡಿಯೋಸ್ ಎಡಿಟ್ ಮಾಡೋದಿತ್ತಂತ ಕುತ್ಕೊಂಡೆ. ಪಾಪ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗಿನ ಮುಂಚೆನೆ ಹೇಳೋಗಿದ್ರು ಇವತ್ತು ದೇವ್ರ ಬೆಳಗೆರೆಗೆ ಹೋಗೋಣ, ನಾನ್ ಬರೋಷ್ಟೊತ್ತೆ ರೆಡಿ ಆಗಿರೋ ಅಂತ. ಆದ್ರೆ ನಾನು ಮರ್ತು ಮಲ್ಕೊಂಡ್ಬಿಟ್ಟಿದ್ದೆ. ಯಾವ್ದ್ರಲ್ಲಿ ಬಡತನ ಇದ್ರು ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಆಮೇಲೆ ಅವ್ರು ಬಂದಾಗ ನೋಡ್ರಿ ನಾನು ಪಟಪಟ ರೆಡಿ ಆಗ್ತಿದ್ದೆ, ಅವರು ಪಟಪಟ ಬೈತಿದ್ರು. ಕರೆಕ್ಟಾಗಿ ಹೇಳಿ 2 ತಾಸು ಆಯ್ತು ಅವಳಿಗೆ ಫೋನ್ ಮಾಡಿ. ಮುಚ್ಚಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ. ಅಂತೂ ಇಂತೂ ರೆಡಿಯಾಗಿ ಹೊಂಟ್ವಿ. ನೋಡ್ರಿ ಇವನು ಯಾವ್ದೋ ಪಾರ್ಟಿಗೆ ಹೋಗೋ ತರ ವೈಟ್ ಶರ್ಟ್, ಬ್ಯಾಗಿ ಪ್ಯಾಂಟು ಮತ್ತೆ ವೈಟ್ ಶೂ ಹಾಕಿ ಬಂದಾನೆ. ನಮ್ ತರ ಬರ್ಬೇಕು ಸೀದಾಗಿರಿ ಉಟ್ಕೊಂಡು ಜಾತ್ರೆಗೆ ಹೋಗ್ತಾ ಇದೀವಿ. ಆಮೇಲೆ ಅಲ್ಲಿಂದ ಸೀದಾ ದೇವ್ರ ಬೆಳಗೆರೆಗೆ ಹೋದ್ವಿ. ನೋಡ್ರಿ ದೇವಸ್ಥಾನದೊಳಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ, ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿರೋ ದೇವ್ರು ಬಂದ್ಬಿಟ್ಟು ಮೈಲಾರಲಿಂಗೇಶ್ವರ ಸ್ವಾಮಿ ಅಂತೆ. ಇದು ತುಂಬಾ ದೊಡ್ಡ ಜಾತ್ರೆ ಅಂತೆ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೀವ್ ಯಾರೆಲ್ಲ ಈ ಜಾತ್ರೆಗೆ ಹೋಗಿದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗ್ ಬಂದ್ವಿ. ತುಂಬಾ ಬಿಸಿಲಿತ್ತಲ್ಲ, ಅದಕ್ಕೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಜ್ಯೂಸ್ ಕುಡ್ದ ಕಡೆ ಬಂದ್ರೆ ಗೋಬಿ ತಿನ್ನೋಣ ಅನ್ಸ್ತು. ಗೋಬಿ ತಿಂದ್ಮೇಲೆ ಪಾನಿಪುರಿ ತಿಂದ್ಮೇಲೆ ಫಲೂದಾ ತಿಂದ್ಮೇಲೆ ಏನು ತಿನ್ಬೇಕು ಅಂತ ಅನಿಸ್ಲಿಲ್ಲ, ಅದಕ್ಕೆ ಮನೆಗೆ ಖಾರ ಮಂಡಿಕೆ ತಗೋಣ ಅಂತ ಹೋದ್ವಿ. ಆದ್ರೆ ಅಲ್ಲೂ ಸುಮ್ನಿರ್ಲಿಲ್ಲ, ಟೇಸ್ಟ್ ನೋಡೋಣ ಯಾವ್ದಲ್ಲಿ ಜಿಲೇಬಿ ಇಸ್ಕೊಂಡ್ ತಿಂದೇ ಬಿಟ್ವಿ. ಏನಂದ್ರೆ ನಮ್ಮ ಮನೆಯವರು ನನ್ನನ್ನ ಲವ್ ಮಾಡ್ಬೇಕಾದ್ರೆ ನನಗೆ ಕಾರ್ ಕೊಡಿಸ್ತೀಯ ಅಂತ ಕೇಳ್ತಾ ಇದ್ರು. ಅದಕ್ಕೆ ಅವ್ರು ಆಸೆ ಪಟ್ಟಂತೆ ಒಂದ್ ಕಾರ್ ಕೊಡ್ಸೇ ಬಿಟ್ಟೆ. ಥ್ಯಾಂಕ್ ಯು ಚಿನ್ನ, ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಆಮೇಲೆ ಅಲ್ಲಿ ಕೆರೆ ನೋಡ್ಕೊಂಡು ಸೀದಾ ಮನೆಗೆ ಹೊಂಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.